ಎಲ್ರಿಗೂ ನಮಸ್ಕಾರ. ಇವಾಗ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ, ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗ್ತಾ ಇರೋ ವಿಚಾರ ಅಂತ ಹೇಳಿದ್ರೆ ಕೇರಳ ಸ್ಟೋರಿ. ಅದ್ರದ್ದು ವಿಡಿಯೋ ನಾನು ಹಾಕಿದ್ದೀನಿ. ಸೊ ಇಲ್ಲೇನು ಅಂತ ಹೇಳಿದ್ರೆ 12 ಲಕ್ಷ ಮದುವೆ ಮಾಡ್ಕೊಂಡು ಹುಡುಗಿಯಲ್ಲಿ ನಡೀತಾ ಇದೆಯಂತೆ. ಸೊ ಇದಕ್ಕೆ ಇನ್ಸ್ಟಾಗ್ರಾಮ್ ಕೆಲವೊಂದು ಇನ್ಫ್ಲೂಯೆನ್ಸರ್ಸು ನೀವು ಎಚ್ಚೆತ್ಕೊಳ್ಳಿ ಅಂತ ವಿಡಿಯೋ ಮಾಡ್ತಾ ಇದ್ದಾರೆ. ಬಟ್ ನಂಗೆ ಇದ್ರಲ್ಲಿ ಅರ್ಥ ಆಗದಿರೋ ಒಂದೇ ವಿಚಾರ ಏನು ಅಂತ ಹೇಳಿದ್ರೆ, ದೇಶದಲ್ಲಿ ಇದಕ್ಕಿಂತ ಅನಾಚಾರವಾಗಿರೋದು ಬೇಜಾನ್ ನಡೀತಾ ಇದೆ. ಎಷ್ಟೋ ಜನ ಕೀಳು ಜಾತಿ ಅನ್ನೋ ಕಾರಣಕ್ಕೆ ಪ್ರಾಣಿಗಿಂತ ಹೆಚ್ಚಾಗಿ ಅವರನ್ನ ನೋಡ್ತಾರೆ. ನಿಮಿಷಕ್ಕೆ ಒಂದೊಂದು ಅತ್ಯಾಚಾರಗಳಾಗ್ತಿವೆ. ಅದನ್ನೆಲ್ಲ ಮಾಡ್ತಾ ಇರೋದು ನಮ್ಮ ಹಿಂದೂಗಳೇ. ಯಾವನೋ ಒಬ್ಬ ಮೂವಿ ತೆಗ್ದ, ಅದನ್ನ ಬಿಟ್ಟ ಅಂಟಮ್ದೆ ಹಿಂದೂ ಮುಸ್ಲಿಂ ಗಲಾಟೆ ಹತ್ತಿಸ್ದ ಅಂತ ಹೇಳಿ ನೀವು ಇವತ್ತು ಜಾತಿ ಬಗ್ಗೆ ಮಾತಾಡೋರು ಅಥವಾ ಧರ್ಮದ ಬಗ್ಗೆ ಮಾತಾಡೋರು. ನಮ್ಮಲ್ಲೇನೆ ಇವಾಗ ಸರ್ಕಾರ ದುಡ್ಡು ಕೊಡುತ್ತೆ ಏನಕ್ಕೆ, ಈ ಜಾತಿ ಬಿಟ್ಟು ಇನ್ನೊಂದು ಜಾತಿ ಮದುವೆ ಆದರೆ 3 ಲಕ್ಷ 2 ಲಕ್ಷ ಅಂತ. ಅದಕ್ಕೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಅಂತ ನಂಗೆ ಅರ್ಥ ಆಗ್ತಲ್ಲ. ಫಸ್ಟು ನಾವು ಹಿಂದೂಗಳಾಗದ್ ಕಲಿಬೇಕು. ಹೆಂಗೆ ಆ ಜಾತಿ ನೀನು ಈ ಜಾತಿ ನೀನು ಅದನ್ನೆಲ್ಲ ಬಿಟ್ಟು ನಾವೆಲ್ಲ ಹಿಂದೂಗಳು ಕಣಪ್ಪ ಅಂತ ಹೇಳೋದನ್ನ ಕಲ್ತಿ ನಮ್ಮ ದೇಶ ರಾಮರಾಜ್ಯ ಆದಮೇಲೆ ನಾವು ಧರ್ಮದ ಬಗ್ಗೆ ಮಾತಾಡಬೇಕು. ನಮ್ಮ ಧರ್ಮನೇ ಸರಿ ಇಲ್ಲ ಅಂತ ಇಟ್ಕೊಂಡು ಈಗ ಇನ್ನೊಂದು ಧರ್ಮದ ಬಗ್ಗೆ ನಾವು ಮಾತಾಡಿ ಮತ್ತೆ ಜಗಳ ಹತ್ತಿಸ್ಕೊಳ್ಳೋದು ಸರಿ ಇಲ್ಲ ಅನ್ನೋದು ನನ್ನ ಒಪಿನಿಯನ್. ಇದು ಬೇರೆಯವ್ರಿಗೆ ಕೆಟ್ಟದಾಗಿ ಕಾಣಿಸ್ಬೋದು ಅಥವಾ ಸಪೋರ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಕಾಣಿಸ್ಬೋದು, ಆದರೆ ನಾನು ಯಾವುದೇ ರೀತಿ ಸಪೋರ್ಟ್ ಮಾಡ್ತಾ ಇಲ್ಲ. ನಮ್ಮದೇ ಕೊಳ್ತೋಗಿದೆ ಇಲ್ಲಿ, ಇನ್ನೊಂದನ್ನ ಇಟ್ಕೊಂಡು ಮಾತಾಡೋದು ತಪ್ಪು. ಆ್ಯಂಡ್ ಆ ಮೂವಿ ಯಾರು ಮಾಡಿದಾರೋ ಅದು ನಿಜಾನ ಸುಳ್ಳ ಅನ್ನೋದು ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಬೆಂಕಿ ಹಚ್ತಾ ಇದ್ದಾರೆ, ಅದಂತೂ ಅರ್ಥ ಆಗ್ತಾ ಇದೆ. ಫಸ್ಟ್ ನಮ್ಮಲ್ಲಿ ನಾವು ಸರಿ ಮಾಡ್ಕೊಳ್ಳೋಣ, ನಮ್ಮ ಹಿಂದುತ್ವನ ನಾವು ಕಾಪಾಡೋಣ, ಆಮೇಲೆ ನಾವು ಮುಸಲ್ಮಾನರನ್ನ ಹೇಳೋದು. ಹಿಂದೂಗಳೇ ಇವತ್ತಿಗೂ ಜಾತಿ 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 ಅಂತ ಸಾಯ್ತಾ ಇರಬೇಕಾದ್ರೆ ಮುಸಲ್ಮಾನರ ಬಗ್ಗೆ ಮಾತಾಡೋಕೆ ನಮ್ಗೆ ರೈಟ್ಸ್ ಇಲ್ಲ. ಫಸ್ಟ್ ನಾವು ಸರಿ ಹೋಗೋಣ ಅನ್ನೋದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಇದರಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ಸಾರಿ. ಇದನ್ನ ಯಾರಿಗೆ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ, ನನ್ಗೆ ಏನು ಅನ್ನಿಸ್ತು ನಾನು ಅದನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.